ಸರ್ ಇದು ಹಲಸು ಮರದಲ್ಲಿ ಈ ಸರಿ ಎಷ್ಟು ಕಾಯಿ ಬಿಟ್ಟಿತ್ತು? ಈ ಸಲ 150 ಕಾಯಿ ಬಿಟ್ಟಿತ್ತು. ಸರ್ ಇದು ನಾಟಿ ಮಾಡಿ ಎಷ್ಟು ವರ್ಷ ಆಗಿರ್ಬೋದು ಅಂದಾಜು? ಈಗ ನಾಟಿ ಮಾಡಿ ಇದು ಒಂದು 7ರಿಂದ 8 ವರ್ಷ. ನಮ್ಮ ಅರಸನಳ್ಳಿಗೆ ಬಂದರೆ ತುಂಬ ಖುಷಿ ಕೊಡೋದಂದರೆ ಈ ಒಂದು ಹಲಸಿನ ಮರ ನೀವು ನಿಮ್ಮ ತಂದೆಯವರು ಹಾಕಿರೋ ಒಂದು ಬೀಜ ಅಂತೀರಾ. ಈ ಥರ ವೆರೈಟಿಗಳನ್ನ ಉಳಿಸ್ಕೊಂಡು ನೀವು ಬೆಳೆಸ್ಕೊಂಡು ಹೋಗ್ತಾಯಿದ್ದೀರಾ. ಆಮೇಲೆ ಬಂದವ್ರಿಗೆ ಟೇಸ್ಟ್ ಮಾಡೋಕೆ ಕೊಡ್ತೀರಾ, ಅದು ತುಂಬ ಖುಷಿಯಾಗಿದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಈ ಬಟರ್ ಫ್ರೂಟ್ದು ಬೆಣ್ಣೆಹಣ್ಣು ಸುಗ್ಗಿ ಹಬ್ಬ ಅಂತ ಮಾಡಿದ್ವಿ ನಾವು. ಸೊ ಆ ಟೈಮಲ್ಲಿ ನೀವು ಎಲ್ಲರಿಗೂ ಬೆಳಗ್ಗೆನೇ ಬಂದು ಬ್ರೇಕ್ಫಾಸ್ಟ್ ಜೊತೆ ಕೊಡ್ತಾಯಿದ್ರಿ, ತುಂಬ ಖುಷಿ ಆಯಿತು. ಹಣ್ಣಾಗಿತ್ತು. ಹೌದು, ಹಣ್ಣಾಗಿರೋದ್ರಿಂದ ಎಲ್ಲರಿಗೂ ಕೊಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ದೆ ಅದನ್ನು. ಹೌದು ಹೌದು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ಸರಿ ಕೂಡ ನಾವು ಒಂದು ಕಾಯಿ ಕೊಟ್ಟಿದ್ದೀರ ನಮಗೆ, ಅದನ್ನ ಟೇಸ್ಟ್ ಮಾಡಿಬಿಟ್ಟು ನಮ್ಮ ಮನೆಯವರೆಲ್ಲ ಟೇಸ್ಟ್ ಮಾಡಿ ನೋಡ್ತೀವಿ. ಲಾಸ್ಟ್ ಟೈಮ್ ನೀವು ಆ್ಯಕ್ಚುಲಿ ಕೊಡೋಕೆ ನಮ್ಗೆ ಕಾಯಿ ಸಿಕ್ಕಿರಲಿಲ್ಲ ಅಲ್ವಾ? ಈ ಸರಿ ನೀವು ಈ ಸರಿ ಕೂಡ ಮಿಸ್ ಆಗಿಬಿಡ್ತೀರಿ ಅಂದ್ಕೊಳ್ತೀರಿ, ಯಾಕಂದರೆ ಬೇಗ ಹಣ್ಣಾಗ್ಬಿಡ್ತಾವೆ ಅವು. ತುಂಬ ಖುಷಿ ಆಗ್ತದೆ. ಈ ಮರದ್ದು ತುಂಬ ಕಾಯ್ಬಿಟ್ಟು ಎಲ್ಲರಿಗೂ ಒಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ನೀವು. ಒಳ್ಳೇದಾಗಲಿ ಸರ್. ಕಾಯಿನೂ ಮಾರಲ್ಲ. ಹಣ್ಣಾಗಿದ ತಕ್ಷಣ ಯಾರು ಫ್ರೆಂಡ್ಸ್ ಯಾರು ಬಂದರೆ, ರಿಲೇಷನ್ ಯಾರು ಬಂದರೆ ಅವ್ರು ಕೊಡೋದಷ್ಟೇ ಇದ್ರಲ್ಲಿ. ಒಳ್ಳೆ ಸರ್, ನಿಮ್ಮ ಒಳ್ಳೆಯ ಬುದ್ಧಿಗೆ ಆ ದೇವರು ಯಾವತ್ತೂ ನಿಮಗೆ ಕಾಪಾಡಲಿ.